ಮಹಿಳೆ ದಿನ ದೇವರ ಹೆಸರಲ್ಲಿ ಒಂದು ರೊಟ್ಟಿನ ತೆಗ್ದಿ ಮನೆಯಿಂದ ಆಚೆ ನೇತಾಕ್ತಿರ್ತಾಳೆ. ಆದ್ರೆ ಆ ಒಂದು ರೊಟ್ಟಿನ ಭಿಕ್ಷುಕ ತಿನ್ಕೊಂಡು ಹೋಗ್ತಿರ್ತಾನೆ. ತಿನ್ಕೊಂಡು ಹೋಗ್ಬೇಕಾದ್ರೆ ಒಂದ್ ಮಾತನ್ನ ಹೇಳ್ತಿರ್ತಾನೆ, ನೀವೇನ್ ಕೊಡ್ತಿರೋ ಮರಳಿ ಅದೇ ನಿಮಗ್ ಸಿಗೋದು ಅಂತ. ಹೀಗೆ ತುಂಬಾ ದಿನ ಕಳೆದ್ರು ಕೂಡ ಭಿಕ್ಷುಕನ ರೊಟ್ಟಿನ ತಿನ್ಕೊಂಡು ಹೋಗ್ತಿರ್ತಾನೆ. ಅದೇ ಮಾತನ್ನ ಹೇಳ್ತಿರ್ತಾನೆ ಪ್ರತಿ ಸಲ ತಿನ್ಕೊಂಡು ಹೋಗ್ಬೇಕಾದ್ರು. ಇದನ್ನ ನೋಡ್ತಿರ್ಬೇಕಾದ್ರೆ ದಿನ ಮಹಿಳೆಗೆ ತುಂಬಾನೇ ಕೋಪ ಬರ್ತಿರುತ್ತೆ. ನಾನ್ ರೊಟ್ಟಿ ಇಡ್ತಿರೋದು ದೇವ್ರ ಹೆಸರಲ್ಲಿ, ದಿನ ಭಿಕ್ಷುಕನೇ ತಿನ್ಕೊಂಡು ಹೋಗ್ತಿದ್ರೆ ದೇವ್ರ ನಮಗೆ ಒಳ್ಳೇದ್ ಯಾವಾಗ ಮಾಡ್ತಾನೆ ಅಂತ. ಹೀಗೆ ಒಂದಿನ ಅವಳು ಕೋಪ ನೆತ್ತಿಗೇರಿ ತುಂಬಾ ಕೆಟ್ಟ ಮನ್ಸಿಂದ ಆ ಒಂದು ರೊಟ್ಟಿಲಿ ವಿಷ ಹಾಕ್ತಾಳೆ. ಯಾಕಂದ್ರೆ ಭಿಕ್ಷುಕ ಮರಳಿ ನಮ್ಮ ಮನೆ ಹತ್ರ ಬಂದು ಆ ರೊಟ್ಟಿನ ತಿನ್ಬಾರ್ದು ಅಂತ. ಇನ್ನೇನ್ ರೊಟ್ಟಿನ ಮನೆ ಆಚೆ ಅದಕ್ಕೆ ನೇತಾಕಕ್ ಹೋಗ್ಬೇಕಾದ್ರೆ ಆಗ ಮಹಿಳೆಗೆ ರಿಯಲೈಸ್ ಆಗುತ್ತೆ, ನಾನು ಎಂತ ಕೆಟ್ಟ ಕೆಲಸ ಮಾಡ್ತಿದೀನಿ. ಪಾಪ ಒಂದು ಭಿಕ್ಷುಕ ನಮ್ಮ ಹತ್ರ ಆಸರೆ ಕೇಳ್ಕೊ ಬಂದಾಗ, ಹೊಟ್ಟೆ ಹಸ್ಕೊ ಬಂದಾಗ ನಾವು ಕೊಡೋದು ನಮ್ ಧರ್ಮ, ಹಾಗೆಲ್ಲ ಮಾಡೋದು ಬೇಡ ಅಂತ ಹೇಳಿ ಆ ಒಂದು ರೊಟ್ಟಿನ ತೆಗ್ದಿ ಬೆಂಕಿಗೆ ಎಸಿತಾಳೆ. ಅದಾದ್ಮೇಲೆ ಚೆನ್ನಾಗಿರೋ ರೊಟ್ಟಿನ ತೆಗ್ದಿ ಮನೆಯಿಂದ ಆಚೆ ನೇತಾಕ್ತಾಳೆ. ಆಮೇಲೆ ಭಿಕ್ಷುಕ ಬರ್ತಾನೆ, ಸೇಮ್ ಅದೇ ತರ ಆ ರೊಟ್ಟಿನ ತಗೊಂಡು ಅದೇ ಮಾತನ್ನ ಹೇಳಿ ತಗೊಂಡು ಹೋಗ್ತಾನೆ. ಈಗ ಸ್ವಲ್ಪ ಹೊತ್ತು ಕಳೆದ್ಮೇಲೆ ಆ ಮಹಿಳೆಯ ಮಗ ತುಂಬಾನೇ ಸುಸ್ತಾಗಿ ಮನೆಗ್ ಬರ್ತಾನೆ. ಆಗ ಮಹಿಳೆ ಕೇಳ್ತಾಳೆ, ಯಾಕಪ್ಪ ಇಷ್ಟು ಸುಸ್ತಾಯ್ತು, ಏನಾಯ್ತು ನಿನಗೆ ಅಂತ. ಆಗ ಮಗ ಹೇಳ್ತಾನೆ, ನೋಡಮ್ಮ ತಲೆ ತಿರುಗಿ ನಾ ಬಿದ್ದೋಗ್ಬಿಟ್ಟಿದೆ, ನನ್ಗೆ ಏನು ಜ್ಞಾನನೇ ಇರ್ಲಿಲ್ಲ ಅಂಡ್ ನನಗೆ ತಿನ್ನಕ್ಕೂ ಕೂಡ ಗತ್ತಿರ್ಲಿಲ್ಲ ಆಚೆ ಕಡೆ. ಆಗ ಯಾವ್ದೊಬ್ಬ ಭಿಕ್ಷುಕ ಬಂದು ನನಗೆ ರೊಟ್ಟಿನ ಕೊಟ್ಟು ಕಾಪಾಡಿ ನನಗೆ ಇಲ್ಲಿವರೆಗೂ ಬಿಟ್ಟೋದ ಅಂತ. ಆಗ ಮಹಿಳೆಗ ಭಿಕ್ಷುಕ ಹೇಳ್ತಿದ್ ಮಾತ್ರ ರಿಯಲೈಸ್ ಆಗುತ್ತೆ, ನೀವೇನ್ ಕೊಡ್ತಿರೋ ಮರಳಿ ಅದೇ ನಿಮಗ್ ಸಿಗೋದು ಅಂತ. Download ShareChat.